ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ದೇವರ ವಾಕ್ಯ ಆಲಿಸಲು ಲಭಿಸಿದ ಅವಕಾಶಕ್ಕಾಗಿ, ಸಮಯಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವ ಎಲ್ಲಾ ಕುಟುಂಬಗಳಿಗಾಗಿ, ಪ್ರಾರ್ಥನಾ ವಿಷಯಕ್ಕಾಗಿ ಇಂದು ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತೇನೆ. ಇಂದಿನ ವಾಕ್ಯ ವಿಮೋಚನಾ ಕಾಂಡ 2ನೇ ಅಧ್ಯಾಯ 23ನೇ ವಾಕ್ಯವನ್ನು ಆಲಿಸೋಣ. ಹೀಗೆ ಬಹಳ ದಿನಗಳು ಕಳೆದ ಮೇಲೆ ಈಜಿಪ್ಟ್ ದೇಶದ ಅರಸನು ಕಾಲವಾದನು. ಇಸ್ರಾಯೇಲರು ತಾವು ಮಾಡಬೇಕಾಗಿದ್ದ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸಿರು ಬಿಟ್ಟು ಗೋಳಾಡುತ್ತಿದ್ದರು. ಆ ಗೋಳು ದೇವರಿಗೆ ಮುಟ್ಟಿತು. ಪ್ರಿಯರೇ, ಒಂದು ಸಮಾಧಾನವಿಲ್ಲದೆ, ಸ್ವತಂತ್ರವಿಲ್ಲದೆ, ಗುಲಾಮರಾಗಿ ಇನ್ನು ಯಾಕೆ ಹೀಗೆ ಜೀವಿಸಬೇಕೆಂಬ ಅವಸ್ಥೆಯಲ್ಲಿ ಇರುವ ಅವನ ಪರಿಸ್ಥಿತಿ ಆಗಿದ್ದೇ ನಾವು ಆಲಿಸಿದ್ದು. ಗುಲಾಮರಾಗಿ ಇದ್ದ ಇಸ್ರಾಯೇಲ್ ಮಕ್ಕಳು ನಿಟ್ಟುಸಿರು ಬಿಟ್ಟು ಗೋಳಾಡುತ್ತಿದ್ದರು, ಪ್ರಾರ್ಥಿಸಿದರು ಎಂದು ಅದರ ಅರ್ಥ. ಅವರ ಪ್ರಾರ್ಥನೆ ದೇವರ ಸನ್ನಿಧಿಯನ್ನು ತಲುಪಿತು. ಪ್ರಿಯರೇ, ನೀವು ಈಗ ದೇವರ ವಾಕ್ಯ ಆಲಿಸುವಾಗ ನೀವು ಪ್ರಾರ್ಥಿಸಿಕೊಂಡು ಆಗಿರುತ್ತದೆ ಇರುವುದು. ನಿಮ್ಮ ಪ್ರಾರ್ಥನೆ ತಲುಪುವ ಸ್ಥಳವಾಗಿದೆ ದೇವರ ಸನ್ನಿಧಿ. ನೀವು ಹೀಗೆ ವಾಕ್ಯವನ್ನು ಆಲಿಸುವುದು, ಪ್ರಾರ್ಥಿಸುವುದು ಸ್ವರ್ಗದಲ್ಲಿ ದೇವರಿಗೆ ಬಹಳ ಸಂತೋಷವಾಗಿದೆ. ಆದರೆ ಸೈತಾನನಿಗೆ ಬಹಳ ದುಃಖವಾಗಿದೆ. ಪ್ರಿಯರೇ, ಪ್ರಾರ್ಥನೆಯು ಆರಾಧನೆಯು ಇರುವ ವ್ಯಕ್ತಿಗಳು ಕೆಂಗಡಲು ದಾಟುತ್ತಾರೆ. ಹಲ್ಲೆಲೂಯಾ. ಪ್ರಾರ್ಥನೆಯು ಆರಾಧನೆಯೂ ಇಲ್ಲದವರು ಜೀವನವು ದಿಕ್ಕು ತಪ್ಪಿ ಹೋಗುತ್ತದೆ. ಎಷ್ಟು ಶಕ್ತಿ ಇದ್ದರೂ, ತಾಕತ್ತಿದ್ದರೂ, ಸ್ವಾಧೀನ ಬಲ ಇದ್ದರೂ, ಆದರೂ ಪ್ರಾರ್ಥನೆ ಇಲ್ಲದವನು ವಾನ ಯಾತ್ರೆ ದಾರಿ ಮಧ್ಯದಲ್ಲಿ ತಪ್ಪಿ ಹೋಗುತ್ತದೆ. ಅದನ್ನು ತಿಳಿಸುವುದಾಗಿದೆ ವಿಮೋಚನಾ ಕಾಂಡ 4ನೇ ಅಧ್ಯಾಯ 31ನೇ ವಾಕ್ಯವನ್ನು ಆಲಿಸೋಣ. ಸರ್ವೇಶ್ವರ ಸ್ವಾಮಿ ತಮ್ಮನ್ನು ಭೇಟಿ ಮಾಡಿ ತಮ್ಮ ದುರಾವಸ್ಥೆಯನ್ನು ಮನಸ್ಸಿಗೆ ತಂದುಕೊಂಡಿದ್ದಾರೆಂದು ತಿಳಿದ ಆ ಇಸ್ರಾಯೇಲರು ತಲೆಬಾಗಿ ಆರಾಧಿಸಿದರು. ಪ್ರಿಯರೇ, ಮೊದಲು ನಾವು ಆಲಿಸಿದ್ದು ಇಸ್ರಾಯೇಲ್ ಮಕ್ಕಳು ಗೋಳಾಡಿದರು ಎಂದು. ಎರಡನೆಯದಾಗಿ ನಾವು ಆಲಿಸಿದ್ದು ಅವರು ತಲೆಬಾಗಿ ಆರಾಧಿಸಿದರು ಎಂದು. ಅದಾಗಿದೆ. ಪುನಃ ಆಲಿಸುವ ವಾಕ್ಯ ವಿಮೋಚನಾ ಕಾಂಡ 14ನೇ ಅಧ್ಯಾಯ 28 ಮತ್ತು 29ನೇ ಆ ವಾಕ್ಯವನ್ನು ಆಲಿಸೋಣ. ನೀರು ಮೊದಲಿನಂತೆ ಬಂದು ಆ ರಥಗಳು ರಾವುತರನ್ನು ಹಾಗೂ ಅವರ ಹಿಂದೆ ಸಮುದ್ರದೊಳಗೆ ಹೋಗಿದ್ದ ಫರೋಹನ ಸೈನ್ಯದವರೆಲ್ಲರನ್ನು ಮುಳುಗಿಸಿತ್ತು. ಅವರಲ್ಲಿ ಒಬ್ಬರಾದರೂ ಉಳಿಯಲಿಲ್ಲ. ಇಸ್ರಾಯೇಲರಾದರೂ ಸಮುದ್ರದೊಳಗೆ ಒಣ ನೆಲದಲ್ಲೇ ನಡೆದು ಹೋದರು. ನೀರು ಅವರ ಎಡಬಲಗಳಲ್ಲಿ ಗೋಡೆಯಂತೆ ನಿಂತಿತು. ಪ್ರಿಯರೇ, ಯಾರ ಜೀವನದಲ್ಲಿ ಆಗಿದೆ ಹೀಗೆ ಒಂದು ಅದ್ಭುತ ನೋಡಲು ಸಾಧ್ಯವಾಗಿದ್ದು? ಪ್ರಾರ್ಥಿಸಿ ಆರಾಧಿಸಿದವನ ಮುಂದೆ ನೀರು ಸಮೇತ ಗೋಡೆ ತರ ನಿಂತಿತ್ತು. ಹಲ್ಲೆಲೂಯಾ. ಪ್ರಾರ್ಥನೆಯು ಆರಾಧನೆ ಇಲ್ಲದವರಿಗೆ ನೀರು ಮುಳುಗಿಸಿ ಬಿಟ್ಟಿತ್ತು. ಪ್ರಾರ್ಥಿಸಿ ಆರಾಧಿಸಿ ಪ್ರತಿನಿತ್ಯ ನಮ್ಮನ್ನೇ ದೇವರಿಗೆ ಸಮರ್ಪಿಸುವಾಗ ಯಾವ ಕೆಂಗಡಲು ದಾಟಲು ಸಾಧ್ಯ. ಹಲ್ಲೆಲೂಯಾ. ಯಾವುದೇ ಬೆದರಿಕೆಗೆ, ಸಮಸ್ಯೆಗೆ ದೂರ ಓಡಿ ಹೋಗುತ್ತದೆ. ಪ್ರಾರ್ಥಿಸಿ ಆರಾಧಿಸಿ ಇಳಿದವನ ಮುಂದೆ ಅದ್ಭುತಗಳು ಸಂಭವಿಸುತ್ತದೆ. ಪ್ರಿಯರೇ, ಜೀವನವನ್ನು ಮುಂದೆ ನಡೆಸುವುದು, ಅದ್ಭುತ ಮಾಡುವುದು ದೇವರಾಗಿದ್ದಾರೆ. ಪ್ರಾರ್ಥನೆ ಆರಾಧನೆ ಏನು ಇಲ್ಲದವರು ಇದೆಲ್ಲ ಪ್ರಯೋಜನವಿಲ್ಲ, ಇದೆಲ್ಲ ಸತ್ಯ ಅಲ್ಲ ಎಂದು ಹೇಳುತ್ತಾರೆ. ಪ್ರಿಯರೇ, ಎಷ್ಟೋ ವ್ಯಕ್ತಿಗಳು ಜೀವನದಲ್ಲಿ ಸಂಭವಿಸುವ ಕಾರ್ಯವಾಗಿದೆ ಇದು. ಪ್ರಾರ್ಥಿಸಿ ಆರಾಧಿಸಿ ಜೀವಿಸುವವರ ಜೀವನದಲ್ಲಿ ಸಮಸ್ಯೆಗಳು ಅವರು ಸಿಂಪಲ್ ಆಗಿ ನಿರ್ವಹಿಸುತ್ತಾರೆ. ಆದರೆ ಇದರಲ್ಲಿ ವಿಶ್ವಾಸ ಇಲ್ಲದವರು ಅನೇಕ ಸ್ಥಳಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳಲು ಕಾಣಲು ಸಾಧ್ಯ. ಪ್ರಿಯರೇ, ನೀವು ಯಾರು ಆಗಿದ್ದರು ಇಸ್ರಾಯೇಲ್ ತರ ಪ್ರಾರ್ಥಿಸಿರಿ, ತಲೆಬಾಗಿ ಆರಾಧಿಸಿರಿ, ದೇವರ ವಾಕ್ಯವನ್ನು ಆಲಿಸಿರಿ, ಅದನ್ನು ಅನೇಕರಿಗೆ ಕಳಿಸಿ ದೇವರ ಕೆಲಸ ಮಾಡುವಾಗ ನಿಮ್ಮ ಮುಂದೆ ಇರುವ ಕೆಂಗಡಲು ದೂರ ಹೋಗುತ್ತದೆ. ಹಲ್ಲೆಲೂಯಾ. ಒಣಗಿದ ನೆಲದಲ್ಲಿ ದೇವರು ನಡೆಸುತ್ತಾರೆ. ದೇವರು ನಿಮ್ಮನ್ನು ಸಹಾಯ ಮಾಡಲಿ, ಅನುಗ್ರಹಿಸಲಿ.
ದೇವರ ವಾಕ್ಯದಲ್ಲಿ ಆರಂಭಿಸುವ ಈ ದಿನ ಅದ್ಭುತಗಳು ನಡೆಯುತ್ತದೆ. ಮಾನಸಾಂತರ ನಿಮ್ಮ ಜೀವನದಲ್ಲಿ ಉಂಟಾಗುತ್ತದೆ. ರೋಗಗಳು ಸೌಖ್ಯ ಉಂಟಾಗುತ್ತದೆ. ಅದ್ಭುತ ಬಿಡುಗಡೆ ಉಂಟಾಗುತ್ತದೆ. ಬದಲಾವಣೆ ಬರುತ್ತದೆ. ಒಳ್ಳೆಯ ತೀರ್ಮಾನ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ದಾರಿ ದೇವರು ತೋರಿಸಿಕೊಡುತ್ತಾರೆ. ಇದೆಲ್ಲ ನಮಗೆ ನೀಡಲು ದೇವರಿಗೆ ಮಾತ್ರ ಸಾಧ್ಯ. ನಮಗೆ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೆನ್.